ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸೂಪರ್ ಆಗಿರುವಂತಹ ಬೇಸನ್ ಲಾಡೂನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ಬೇಸನ್ ಲಾಡು ನೀವು ನಾಗರ ಪಂಚಮಿ ಟೈಮಲ್ಲಿ ಅಥವಾ ದೀಪಾವಳಿ ಟೈಮಲ್ಲಿ ಇಲ್ಲಾಂತಂದರೆ ಎಲ್ಲಾದರೂ ಈ ಬೇಸನ್ ಲಾಡುವನ್ನು ಮಾಡ್ಕೊಳ್ಬಹುದು. ತುಂಬಾ ಸುಲಭವಾದ ವಿಧಾನದಲ್ಲಿ ಬೇಸನ್ ಲಾಡುನ ಹೇಗೆ ಮಾಡ್ಕೊಳ್ಬಹುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡಿ, ನಾವು ಬೇಸನ್ ಲಾಡುಗೆ ಕರೆಕ್ಟಾಗಿ ಅಳತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು 3 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 2 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಏಲಕ್ಕಿನ ಇಟ್ಕೊಂಡಿದ್ದೀನಿ. ನೋಡಿ, 3 ಕಪ್ ಕಡಲೆ ಹಿಟ್ಟಿಗೆ 2 ಕಪ್ ಆಗುವಷ್ಟು ಸಕ್ಕರೆ ಪುಡಿ ಕರೆಕ್ಟಾಗಿರುತ್ತೆ. ರುಚಿನೂ ಕೂಡ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ಒಂದು ಕಡಾಯಿನ ತೆಗೆದುಕೊಂಡಿದ್ದೀನಿ. ಇವಾಗ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ಕಡಲೆ ಹಿಟ್ಟನ್ನು ಅಂಗಡಿಯಿಂದ ತಂದಿರುವಂಥ ಹಿಟ್ಟನ್ನಾದರೂ ಉಪಯೋಗಿಸ್ಕೊಳ್ಬಹುದು. ಇಲ್ಲಾಂತಂದರೆ ಮನೆಯಲ್ಲಿ ಕಡಲೆನ ಬೀಸ್ಕೊಂಡು ಬಂದು ಪುಡಿ ಮಾಡಿ ಇಟ್ಕೊಂಡಿದ್ರಿ ಅಂತಂದರೆ ಅದನ್ನೂ ಕೂಡ ನಡೆಯುತ್ತೆ. ನೋಡಿ, ಇವಾಗ ನಾವು ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕಾಗುತ್ತೆ. ಹಾಗೆ ತುಪ್ಪವನ್ನು ಹಾಕ್ಕೊಳ್ತಾ ಕಡಲೆ ಹಿಟ್ಟನ್ನು ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾನು 3 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೆಗೆದುಕೊಂಡಿರೋದ್ರಿಂದ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ತುಪ್ಪ ಬೇಕಾಗುತ್ತೆ. ನೀವು ತುಪ್ಪದ ಬದಲಾಗಿ ದಾಲ್ಡನ್ನು ಕೂಡ ಹಾಕ್ಕೊಳ್ಬಹುದು. ನಾನು ಮನೆಯಲ್ಲಿ ಮಾಡಿರುವಂಥ ತುಪ್ಪವನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಳ್ತಾ ಈ ರೀತಿಯಾಗಿ ಹುರ್ಕೊಳ್ಬೇಕಾಗುತ್ತೆ. ಸ್ವಲ್ಪನೂ ಕೂಡ ಕೈ ಬಿಟ್ಕೊಳಕ್ಕೆ ಹೋಗಬೇಡಿ, ಯಾಕಂತಂದರೆ ತಳ ಹೊತ್ಕೊಳ್ಳುತ್ತೆ. ನೋಡಿ, ಇವಾಗ ನಿಮಗೆ ಜಾಸ್ತಿ ಏನೂ ಮಾಡೋದಿಲ್ಲ, ಜಸ್ಟ್ ಹುರ್ಕೊಳ್ಳೋದಷ್ಟೇ. ಹಾಗೆ ತುಪ್ಪ ಹಾಕ್ಕೊಳ್ತಾ ಹುರ್ಕೊಳ್ಬೇಕಾಗುತ್ತೆ. ಕೆಲವೊಂದು ತುಪ್ಪ ಹಾಕಿರುವಂತಹ ವಿಡಿಯೋ ಸ್ಕಿಪ್ ಆಗಿದೆ, ಅದಕ್ಕೋಸ್ಕರ ನೀವು ತುಪ್ಪ ಹಾಕ್ಕೊಳ್ತಾನೆ ಹುರ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀವು ತುಪ್ಪ ಹಾಕ್ಕೊಳ್ತಾ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಮೊದಲಿಗಿಂತಲೂ ಯಾವ ರೀತಿಯಾಗಿ ಕಲರ್ ಚೇಂಜ್ ಆಗ್ತಾ ಇದೆ ಅಲ್ವಾ? ನೋಡಿ, ಪೂರ್ತಿಯಾಗಿ ಕಲರ್ ಚೇಂಜ್ ಆಗಿದೆ. ಹಾಗೆ ನೀವು ಹುರ್ಕೊಳ್ಬೇಕಾಗುತ್ತೆ. ಇದು ಹುರ್ಕೊಳ್ಳೋದೇ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡಿ, ಈ ರೀತಿಯಾಗಿ ಕಲರ್ ಚೇಂಜ್ ಆದ ನಂತರ ಸಕ್ಕರೆ ಪುಡಿನ ಮೊದಲಿಗೆ 1 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಹಂತದಲ್ಲಿ ನೀವು ಗ್ಯಾಸನ್ನು ಆಫ್ ಮಾಡ್ಕೊಳ್ಳಿ. ಸಕ್ಕರೆ ಪುಡಿ ಹಾಕಿದ ನಂತರ ಗ್ಯಾಸನ್ನು ಯಾವುದೇ ಕಾರಣಕ್ಕೂ ಆನ್ ಇಟ್ಕೊಳಕ್ಕೆ ಹೋಗಬೇಡಿ. ಗ್ಯಾಸನ್ನು ಆಫ್ ಮಾಡಿಕೊಂಡು ಸಕ್ಕರೆ ಪುಡಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಹುರ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಹೀಗೆ ಮಾಡ್ಕೊಳ್ಳಿ. ಸ್ವಲ್ಪ ತಣ್ಣಗಾದ ನಂತರ ನಾವು ಲಾಡು ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಮಿಕ್ಕಿರುವಂಥ ಸಕ್ಕರೆನೂ ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಹಾಗೆ ಇನ್ನೂ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಮತ್ತೆ ಉಳಿದಿರುವಂಥ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ರುಚಿ ನೋಡಿಕೊಂಡು ಮತ್ತೆ ಸಕ್ಕರೆ ಪುಡಿನ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ನಾನು ಅರ್ಧ ಕಪ್ ಆಗುವಷ್ಟು ಮತ್ತೆ ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೀನಿ. ಆ ನಂತರ ರುಚಿ ನೋಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನೀವು ರುಚಿ ಜಾಸ್ತಿ ತಿಂತೀರಾ ಅಂತಂದರೆ ಕರೆಕ್ಟಾಗಿ 2 ಕಪ್ ಆಗುವಷ್ಟು ಸಕ್ಕರೆ ಪುಡಿನ ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ತಿನ್ನೋರು ಒಂದು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬಹುದು. ಅದಕ್ಕೋಸ್ಕರ ನಾನು ರುಚಿ ಸ್ವಲ್ಪ ಕಮ್ಮಿ ಅಂತ ಅನಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ಸಕ್ಕರೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಟೋಟಲ್ ಆಗಿ 2 ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ನಿಮಗೆ ರುಚಿ ಇನ್ನೂ ಸ್ವಲ್ಪ ಕಮ್ಮಿ ತಿನ್ನೋರು 1-2 ಸ್ಪೂನ್ ಆಗುವಷ್ಟು ತೆಗೆದು ಮಿಕ್ಕಿರುವಂತಹ ಸಕ್ಕರೆ ಪುಡಿನ ಹಾಕ್ಕೊಳ್ಳಿ. ನೋಡಿ, ಇವಾಗ ಕೈಯಿಂದ ಈ ರೀತಿಯಾಗಿ ತಿಕ್ಕೊಳ್ಳಿ. ಉಂಡೆ ಬರಲಿಲ್ಲ ಅಂತಂದರೆ ಮತ್ತೆ ಕಾಯಿಸಿರುವಂಥ ತುಪ್ಪವನ್ನು ಹಾಕ್ಕೊಳ್ಳಿ. ನೀವು ಕೈಯಿಂದ ಒತ್ತಿ ನೋಡಿದ ತಕ್ಷಣ ಉಂಡೆ ರೀತಿಯಾಗಿ ಬರಬೇಕು. ಆ ರೀತಿ ಬರಲಿಲ್ಲ ಅಂತಂದರೆ ಕಾಯಿಸಿರುವಂತಹ ತುಪ್ಪವನ್ನು ಮತ್ತೆ ಹಾಕ್ಕೊಂಡು ಈ ರೀತಿಯಾಗಿ ಕೈಯಿಂದ ತಿಕ್ಕೊಳ್ಳಿ. ನೋಡಿ, ನಾನು ಗ್ಯಾಸ್ ಮೇಲಿಂದ ಕೆಳಗಡೆ ಇಳಿದ ತಕ್ಷಣ ಮತ್ತೆ ಸಕ್ಕರೆ ಪುಡಿನ ಹಾಕ್ಕೊಂಡಿದ್ದೆ. ಈ ರೀತಿಯಾಗಿ ಕೈಯಿಂದ ತಿಕ್ಕಿ ಉಂಡೆ ಮಾಡ್ಕೊಂಡಿದ್ದೆ. ಉಂಡೆ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಮತ್ತೆ ತುಪ್ಪವನ್ನು ಬಿಸಿ ಮಾಡಿಕೊಂಡು ಕಾಯ್ದಿರುವಂತಹ ತುಪ್ಪವನ್ನು ಈ ಇಟ್ಕೊಂಡಿರುವಂತಹ ಕಡಲೆ ಹಿಟ್ಟಿಗೆ ಹಾಕ್ಕೊಂಡು ಮತ್ತೆ ತಿಕ್ಕೊಳ್ತಾ ಇದ್ದೀನಿ. ನಿಮಗೆ ಕಾಣಿಸ್ತಾ ಇರ್ಬೋದು ಇವಾಗ ಎಷ್ಟು ಚೆನ್ನಾಗಿ ಅಂಟ್ಕೊಳ್ತಾ ಇದೆ ಅಂತ. ಹಾಗೆ ಕೈಯಿಂದ ನೀವು ತಿಕ್ಕೊಳ್ಬೇಕು, ಆವಾಗ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಶೈನಿನೂ ಕೂಡ ಬರುತ್ತೆ. ಎಷ್ಟು ಚೆನ್ನಾಗಿ ನಾವು ಕೈಯಿಂದ ತಿಕ್ಕೊಳ್ತಿರೋ ಅಷ್ಟೇ ಚೆನ್ನಾಗಿ ಈ ಬೇಸನ್ ಉಂಡೆ ಬರುತ್ತೆ. ನೋಡಿ, ಇವಾಗ ಉಂಡೆ ಬರ್ತಾ ಇದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಹಾಗೆ ಇನ್ನೂ ಒಂದು ಸ್ವಲ್ಪ ತಿಕ್ಕೊಳ್ತಾ ನಾನು ಉಂಡೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬೇಸನ್ ಉಂಡೆ ಮಾಡೋಕ್ಕೆ ಬರದೇ ಇರೋರು ಈ ವಿಡಿಯೋ ಪೂರ್ತಿಯಾಗಿ ನೋಡಿದ ತಕ್ಷಣ ನಿಮಗೆ ಯಾವ ರೀತಿಯಾಗಿ ಬೇಸನ್ ಲಾಡು ಮಾಡ್ಕೊಳ್ಬಹುದು ಅನ್ನೋದನ್ನು ನಿಮಗೆ ಗೊತ್ತಾಗುತ್ತೆ. ನೋಡಿ, ಉಂಡೆ ಎಷ್ಟು ಶೈನಿಶಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮತ್ತು ಇನ್ನೊಂದು ಉಂಡೆಯನ್ನು ಕಟ್ಕೊಳ್ಬೇಕು ಅಂತಂದರೆ ಈ ರೀತಿಯಾಗಿ ಕೈಯಿಂದ ತಿಕ್ಕೊಳ್ಳಿ. ಆನಂತರ ಮತ್ತೆ ಉಂಡೆಯನ್ನು ಮಾಡ್ಕೊಳ್ಬಹುದು. ಇದೇ ರೀತಿಯಾಗಿ ಹಿಟ್ಟು ಪೂರ್ತಿಯಾಗಿ ಖಾಲಿ ಆಗುವವರೆಗೂ ನೀವು ಮಾಡ್ಕೊಳ್ಬೇಕಾಗುತ್ತೆ. ಕೈಯಿಂದ ತಿಕ್ಕೊಳ್ಳಿ. ಹಾಗೆ ಉಂಡೆಯನ್ನು ಮಾಡಿಕೊಂಡು ಒಂದು ಪ್ಲೇಟ್ನಲ್ಲಿ ಎತ್ತಿಟ್ಕೊಳ್ಬೇಕಾಗುತ್ತೆ. ನೋಡಿ, ಬೇಸನ್ ಉಂಡೆ ಹಬ್ಬ ಹರಿದಿನ ಅಂತ ಅಷ್ಟೇ ಅಲ್ಲದೇನೋ ಕೂಡ ನೀವು ಎಲ್ಲಾದರೂ ಟ್ರಿಪ್ಪಿಗೆ ಹೋಗ್ತಾ ಇದ್ದರೆ ಮತ್ತು ನಿಮಗೆ ಸಂಬಂಧಿಕರ ಮನೆಯಲ್ಲಿ ಹೋಗ್ತಾ ಇದ್ದರೆ ಆವಾಗಲೂ ಕೂಡ ಈ ಬೇಸನ್ ಲಾಡೂನ ಮಾಡ್ಕೊಂಡು ಹೋಗಿ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಚೆನ್ನಾಗಿಯೂ ಕೂಡ ಇರುತ್ತೆ ಮತ್ತು ಬೇಗನೆ ಕೂಡ ಮಾಡ್ಕೊಳ್ಬಹುದು. ನಿಮ್ಮ ಮನೆಯಲ್ಲಿ ಕಡಲೆ ಹಿಟ್ಟು, ಸಕ್ಕರೆ ಪುಡಿ ಮತ್ತು ತುಪ್ಪ ಇದ್ದರೆ ಸಾಕು, ನೀವು ಆರಾಮಾಗಿ ಬೇಸನ್ ಉಂಡೆಯನ್ನು ಮಾಡ್ಕೊಳ್ಬಹುದು. ತುಂಬಾ ಬೇಗನೆ ನೀವು ಈ ಲಾಡೂನ ಮಾಡ್ಕೊಳ್ಬಹುದು. ನೋಡಿ, ಎಷ್ಟು ಚೆನ್ನಾಗಿ ಶೈನಿಶಾಗಿ ಕಾಣಿಸ್ತಾ ಇದೆ ಅಲ್ವಾ?
ಇದೇ ರೀತಿಯಾಗಿ ಪೂರ್ತಿ ಹಿಟ್ಟು ಖಾಲಿ ಆಗೋವರೆಗೂ ನಾನು ಕೈಯಿಂದ ತಿಕ್ಕೊಂಡು ಹಾಗೆ ಲಾಡುವನ್ನು ಕಟ್ಕೊಳ್ತಾ ಇದ್ದೆ. ನೀವು ಕೈಯಿಂದ ಎಷ್ಟು ಚೆನ್ನಾಗಿ ತಿಕ್ಕೊಳ್ತೀರೋ ಲಾಡುನೂ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಕೂಡ ಮಧ್ಯದಲ್ಲಿ ಮುರಿಯೋದಿಲ್ಲ. ನಾವು ಯಾವ ರೀತಿಯಾಗಿ ಉಂಡೆಯನ್ನು ಮಾಡ್ಕೊಂಡಿರ್ತೀವಲ್ವ ಅದೇ ರೀತಿಯಾಗಿರುತ್ತೆ. ಮಕ್ಕಳಿಗಂತೂ ಕೊಟ್ಟರೆ ಅಂತಂದರೆ ತುಂಬಾ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ಎಷ್ಟು ಸೂಪರಾಗಿ ಬೇಸನ್ ಉಂಡೆ ರೆಡಿಯಾಗಿದೆ ಅಂತ. ತುಂಬಾ ಚೆನ್ನಾಗಿ ತುಂಬಾ ಶೈನಿಶಾಗಿ ಕಾಣಿಸ್ತಾ ಇತ್ತು ಬೇಸನ್ ಉಂಡೆ. ನೋಡಿ, ನೀವು ಈ ರೀತಿಯಾಗಿ ಬೇಸನ್ ಲಾಡುವನ್ನು ಮಾಡಿಟ್ರಿ ಅಂತಂದರೆ ಮನೆ ಮಂದಿ ಎಲ್ಲ ಪೂರ್ತಿಯಾಗಿ ಖಾಲಿ ಮಾಡಿಬಿಡ್ತಾರೆ. ಅಷ್ಟು ಚೆನ್ನಾಗಿಯೂ ಕೂಡ ಇರುತ್ತೆ, ನೋಡೋದಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡಿದ್ರಲ್ವ ವೀಕ್ಷಕರೇ, ಯಾವ ರೀತಿಯಾಗಿ ಬೇಸನ್ ಲಾಡುನ ಮಾಡ್ಕೊಳ್ಬಹುದು ಅನ್ನೋದನ್ನು ಈ ವಿಧಾನದಲ್ಲಿ ನೀವು ನಿಮ್ಮ ಮನೇಲಿ ಒಂದ್ಸಲನಾದರೂ ಬೇಸನ್ ಲಾಡುನ ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ಟೇಸ್ಟ್ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಮತ್ತು ಇದನ್ನು ನೀವು ನಾಗರ ಪಂಚಮಿ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ ಮತ್ತು ಎಲ್ಲಾದರೂ ಟ್ರಿಪ್ಪಿಗೆ ಹೋಗ್ತಾ ಇರುವಾಗ ಮತ್ತು ನಿಮಗೆ ತಿನ್ನಬೇಕಂತ ಅನ್ನಿಸ್ದಾಗ ತಕ್ಷಣಕ್ಕೆ ಮಾಡಿಕೊಡುವಂತಹ ಬೇಸನ್ ಲಾಡುನ ಖಂಡಿತವಾಗ್ಲೂ ಟ್ರೈ ಮಾಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರಂತಲೇ ಹೇಳ್ಬೋದು. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಇನ್ನೇಕೆ ತಡ ಮಾಡ್ಕೊಳ್ತಾ ಇದ್ದೀರಾ, ಖಂಡಿತವಾಗ್ಲೂ ಹೋಗಿ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಟ್ರೈ ಮಾಡಿದ ನಂತರ ಬೇಸನ್ ಲಾಡು ಹೇಗೆ ಬಂದಿದೆ ಅನ್ನೋದನ್ನು ನನಗೆ ತಿಳಿಸಿ. ಹೀಗೆ ಮುಂದಿನ ಹೊಸ ವಿಡಿಯೋಂದಿಗೆ ಸಿಗ್ತಾ ಇರ್ತೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಇಷ್ಟ ಆದರೆ ವಿಡಿಯೋಕ್ಕೂ ಕೂಡ ಲೈಕ್ ಮಾಡಿ. ನನ್ನ ಚಾನಲಲ್ಲಿ ಇನ್ನೂ ಹೊಸ ವಿಧಾನವಾಗಿರುವಂತಹ ಮತ್ತು ಸಿಂಪಲ್ ಆಗಿರುವಂತಹ ರೆಸಿಪಿಗಳು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಯಾರಾದರೂ ನೋಡಿಲ್ಲ ಅಂತಂದರೆ ತಕ್ಷಣಕ್ಕೆ ಹೋಗಿ ನೋಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಮ್ಮಂಥ ಯೂಟ್ಯೂಬರ್ಸ್ನೂ ಕೂಡ ಬೆಳೆಸಿ. ಹೀಗೆ ಮುಂದಿನ ಹೊಸ ವಿಡಿಯೋಂದಿಗೆ ಸಿಗ್ತಾ ಇರ್ತೀನಿ. ಟೇಕ್ ಕೇರ್, ಬೈ. ಖುಷಿಯಾಗಿರಿ, ಸದಾ ಹೊಸದನ್ನೇ ಯೋಚಿಸ್ತಾ ಇರಿ.